ಅಂದ್ಕೊಂಡಿದ್ದು ಇವತ್ತು ಗುಡಿಬಂಡೆ ಕೋಟೆಗೆ ಅಂತ ಬಂದಿದ್ದೀವಿ. ಗುಡಿಬಂಡೆ ಕೋಟೆದಲ್ಲಿ ಸಖತ್ತಾಗಿದೆ. ಪಾಳೆಗಾರರು ಕಟ್ಟಿಸಿದ ಕೋಟೆ ಎಲ್ಲ ಇದೆ ಇಲ್ಲಿ. ಚೆನ್ನಾಗಿದೆ, ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ನೀವು ನಿಮ್ಮ ಸಪೋರ್ಟಿಂಗ್ ಎಂಥ ವೀಡಿಯೋಸನ್ನು ಮಾಡೋಕ್ಕಾಗುತ್ತೆ. ಪ್ಲೀಸ್ ಸಪೋರ್ಟಿಂಗ್. ಹಾಯ್ ಗಾಯ್ಸ್, ನಾನು ನಿಮ್ಮ ಚರಣ್ ಕನ್ನಡಿಗ. ಎಲ್ಲರೂ ಚೆನ್ನಾಗಿರ್ಬೇಕಂತ ನಾನು ದೇವನ ಹತ್ರ ಬೇಡ್ಕೊತೀನಿ. ಇವಾಗ ಬಂದಿದ್ದೀನಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಗುಡಿಬಂಡೆ ಕೋಟೆಗೆ ಬಂದಿದ್ದೀವಿ. ಈ ಕೋಟೆ ಅನ್ನೋದು ಚೋಳ ಕಾಲದಲ್ಲಿ ಕಟ್ಸಿರೋ ಪಾಳೆಗಾರರು ಅಂತ ಇದು ಕೋಟೆ ಕಟ್ಸಿರೋದು. ಈ ಮೆಟ್ಲು ನೋಡ್ತಾ ಇದ್ದೀರಲ್ಲ, ಇದು ಮೆಟ್ಲು ಕಟ್ಸಿರೋದು ರೀಸೆಂಟಾಗಿ ಕಟ್ಸಿರೋದು ಮೆಟ್ಲು. దాని ಹಿಂದ್ಗಡೆ ಮೆಟ್ಲು ಅಂಥದ್ದು ಏನಿಲ್ಲ ಅಂದರೆ ಹೋಗಿ ಬರೋದು, ಕೆಳಗಡೆ ಹೋಗೋದು, ಮೇಲಕ್ಕೆ ಬರೋದಂತೆ. ಇದು ರೀಸೆಂಟಾಗಿ ಕಟ್ಸಿರೋ ಮೆಟ್ಲು ನೋಡ್ತಾ ಇದ್ದೀರಲ್ಲ, ಮೆಟ್ಲು ಚೆನ್ನಾಗಿದೆ. ಮುಂದೆ ವೀಡಿಯೋಸ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ವಿಡಿಯೋ ಮಾತ್ರ ಸಖತ್ತಾಗಿರುತ್ತೆ. ನಿಮ್ಮ ಸಪೋರ್ಟಿಂಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟಿಂಗ್. ಇವತ್ತು ಗುಡಿಬಂಡೆ ಕೋಟೆಗೆ ಅಂತ ಬಂದಿದ್ದೀವಿ. ಗುಡಿಬಂಡೆ ಕೋಟೆದಲ್ಲಿ ಸಖತ್ತಾಗಿದೆ. ಪಾಳೆಗಾರರು ಕಟ್ಟಿಸಿದ ಕೋಟೆ ಎಲ್ಲ ಇದೆ ಇಲ್ಲಿ. ಚೆನ್ನಾಗಿದೆ, ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ನೀವು ನಿಮ್ಮ ಸಪೋರ್ಟಿಂಗ್ ಎಂಥ ವೀಡಿಯೋಸನ್ನು ಮಾಡೋಕ್ಕಾಗುತ್ತೆ. ಪ್ಲೀಸ್ ಸಪೋರ್ಟಿಂಗ್ ಗೈಸ್. ನೋಡ್ತಾ ಇದ್ರಲ್ಲ, ಮುಂದೆ ಹೋದ್ರೂ ಸಖತ್ತಾಗೈತೆ. ಇಲ್ಲಿಗೆ ಮಾತ್ರನೇ ಲಾಸ್ಟ್ ಮೆಟ್ಲು ಬರೋದು. ಇನ್ನು ಮುಂದೆ ನಾವೇ ನೋಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಮುಂದಕ್ಕೆ ದಾರಿ ಇಲ್ಲ ಅಂತ ನೋಡ್ತಾ ಇದ್ದೀರಲ್ಲ. ಮುಂದೆ ನಾವೇ ಮೆಟ್ಲು ಇರುತ್ತೆ, ಆದ್ರೂ ಅಷ್ಟು ಜಾಸ್ತಿ ಮೆಟ್ಲು ಇರಲ್ಲ. ನಾವೇ ಹೋಗ್ಬೇಕು ಮುಂದಕ್ಕೆ. ಲಾಸ್ಟ್ಗೆ ಹಿಂದಕ್ಕೇನೆ ಮೆಟ್ಲು ಇರೋದು, ಇಲ್ಲಿಗೆ ಮುಂದಕ್ಕಿಲ್ಲ ಅಂತೆ ಮೆಟ್ಲು. ಅವರು ಹೇಳಿದ್ರು ನನಗೆ. ಇಲ್ಲಿ ಜಾಸ್ತಿ ಟೂರಿಸ್ಟ್ ಬೆಂಗಳೂರಿಂದ ಎಲ್ಲೆಲ್ಲೇ ನೋಡ್ತಾ ಇದ್ದೀರಲ್ಲ, ಸೂಪರಾಗಿದೆ. ನಮ್ಮ ಫ್ರೆಂಡ್ಸ್ ಬರೋಕ್ಕಾಗಲ್ಲ ಅಂತ ಕೆಳಗಡೆನೇ ಇದ್ದಾರೆ. ಆದರೂ ನಾನು ಒಬ್ಬನೇ ಬಂದಿದ್ದೀನಿ. ಅವ್ರು ಇವಾಗ ಬರ್ತಾಯಿದ್ದಾರೆ ನಮ್ಮ ಫ್ರೆಂಡ್ಸು. ಅವ್ರು ಇನ್ನೂ ಬರೋ ಅಷ್ಟೊತ್ತಿಗೆ ನಾನು ಹೋಗಿ ಬರ್ತೀನಿ ಕೆಳಗಡೆಗೆ. ನಾನು ಮಾತ್ರ ಸಖತ್ತಾಗಿದೆ, ನನಗೆ ಐತೆ ಖುಷಿ ಇವತ್ತು. ನೋಡ್ತಾ ಇದ್ದೀರಲ್ಲ ಹೆಂಗೆ ವ್ಯೂ ಚೆನ್ನಾಗಿದೆ ಅಂತ. ಮುಂದೆ ನೋಡಿದ್ರೂ ಇನ್ನೂ ಸಖತ್ತಾಗಿರುತ್ತೆ. ಇದು ಜಾಸ್ತಿ ಪ್ರಸಿದ್ಧವಾದ, ಇಲ್ಲ ಮೇಲೆ ಟೆಂಪಲ್ ಇದೆ ಅಂತೆ, ಮೇಲೆ ನೋಡ್ಕೊಂಡು ಬರೋಣ. ಈ ಗುಡಿಬಂಡೆ ಅನ್ನೋದು ಗುಡಿ ಮೇಲೆ ಬಂಡೆ ಇರೋದಂತೆ. ಅದಕ್ಕೆ ಗುಡಿ ಮೇಲೆ ಬಂಡೆ ಇರೋದು ಮಾತ್ರ ಅದಕ್ಕೆ ಗುಡಿಬಂಡೆ ಅಂತ ಹೆಸರು ಬಂತ ದೊಡ್ಡವ್ರು ಹೇಳ್ತಾರೆ. ಜಾಸ್ತಿ ಗುಡಿ ಮೇಲೆ ಬಂಡೆ ಇದ್ದಿದ್ದಕ್ಕೆ ಗುಡಿಬಂಡೆ ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ ಇಲ್ಲವರೆಲ್ಲ. ಇಲ್ಲಿ ಜಾಸ್ತಿ ಟೂರಿಸ್ಟ್ ಅವರೇ ಬರ್ತಾಯಿದ್ದಾರೆ, ಬೆಂಗಳೂರಿಂದ ಜಾಸ್ತಿ ಜನ ಬಂದಿದ್ರು ಇಲ್ಲಿಗೆ. ನೋಡ್ತಾ ಇದ್ದಾರೆ ಸಖತ್ತಾಗಿದೆ. ನನ್ನ ಹಿಂದ್ಗಡೆ ಟೆಂಪಲ್ ಇದೆ. ಈ ಟೆಂಪಲ್ ಫಸ್ಟ್ ಟೆಂಪಲ್ ಇತ್ತಂತೆ, ಇವಾಗ ಯಾರೋ ಬಂದು ಕಿತ್ತಾಕಿದ್ದಾರೆ. ನೋಡ್ತಾ ಇದ್ದೀರ, ನಮ್ಮ ಇಂಡಿಯಾದಲ್ಲಿ ಎಂಥವ್ರು ಇದ್ದಾರೆ ಅಂತ. ನಮ್ಮ ಇಂಡಿಯಾದಲ್ಲೇ ಇಂಥ ಹುಟ್ಟಿ ಇಂಥ ಮಕ್ಕಳು ಎಷ್ಟೋ ನಮ್ಮ ಪಾಳೆಗಾರ ಕಟ್ಸಿರೋ ಟೆಂಪಲ್ ಹಾಳಾಗಿ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಜನಗಳೇ ಸರಿಯಾಗಿ. ಯಾಕಂದರೆ ಟೆಂಪಲ್ಲೇ ಹಿಂಗೆ ಕಿತ್ತಾಕಿದ್ದಾರೆ ಅಂದರೆ ನಮ್ಮ ಇಂಡಿಯಾಗೆ ಏನು ತರ್ಸ್ತಾರಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು. ನೋಡಿ, ಟೆಂಪಲ್ ಜಾಸ್ತಿ ಅಧ್ವಾನಾಗಿದೆ. ಗೌರ್ಮೆಂಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿ ಇರೋಕ್ಕೇನೋ ಸಖತ್ತಾಗಿದೆ, ಆದ್ರೂ ಅಧ್ವಾನಾಗಿದೆ. ಟೆಂಪಲ್ ಹೆಂಗಂದ್ರೆ ಹೊಲ್ಟೋಗಿದೆ, ಜಾಸ್ತಿ ಸ್ವಲ್ಪ ಚೆನ್ನಾಗಿಲ್ಲ. ನಮ್ಮ ಪೂರ್ವಿಕರು ಹೆಂಗೆ ಕಷ್ಟ ಬಿದ್ದು ಕಟ್ಟಿಸ್ತಾರೆ ನೋಡ್ತಾ ಇದ್ದೀರಲ್ಲ. ಆಂಜನೇಯ ಟೆಂಪಲ್ ಒಂದಿದೆಯಾ ನೋಡ್ತಾ ಇದ್ದೀರಲ್ಲ. ಜಾಸ್ತಿ ಲವರ್ಸ್ ನೇಮೇ ಇದೆ ಇಲ್ಲಿ. ಲವರ್ಸ್ ನೇಮ್ಸ್ ಜಾಸ್ತಿ ಅವೇ ಇದೆ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಅರ್ಧಕ್ಕೆ ಬಂದಿದ್ದೀನಿ ನಾನು. ನಮ್ಮ ಫ್ರೆಂಡ್ಸ್ ಹಿಂದ್ಗಡೆ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ಆಂಜನೇಯ ಸ್ವಾಮಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆಂಜನೇಯ ಸ್ವಾಮಿ ಸಖತ್ತಾಗಿದೆ. ಆಂಜನೇಯ ಸ್ವಾಮಿ ಹೆಂಗೆ ಕೆತ್ತನೆ ಮಾಡಿದ್ದಾರೋ ನೋಡ್ತಾ ಇದ್ದೀರಿ. ನಾನು ಇದು ಹೇಳಿದ್ದು ಚೋಳ ಕಾಲದಲ್ಲಿ ಒಬ್ಬ ನೋಡ್ತಾ ಇದ್ದೀರಲ್ಲ. ಆಂಜನೇಯ ಸ್ವಾಮಿ ಆಗಲಿ ಯಾರೇ ಆಗಲಿ ಜಾಸ್ತಿ ಅಧ್ವಾನಾಗಿದೆ. ಗುಡಿಬಂಡೆ ಕೋಟೆ ಅಂತ ಚೆನ್ನಾಗಿರುತ್ತೆ, ಆದ್ರೂ ಸೊರಂಗ ಮಾರ್ಗ ಇತ್ತು. ಸೊರಂಗ ಮಾತ್ರ ಸಖತ್ತಾಗಿದೆ. ಎಷ್ಟು ನೋಡಿದ್ರೂ ಇನ್ನೂ ನೋಡ್ಬೇಕು ಅನಿಸ್ತು. ಒಳಗಡೆ ಹೋಗೋದೆ, ಆದರೂ ನಂಗೆ ಭಯ ಆಗಾಯಿತು. ಅದಕ್ಕೆ ಮುಂದಕ್ಕೆ ಹೋಗಿಲ್ಲ. ಅದಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟೋ ಅಷ್ಟು ನೋಡಬೇಕಂತ ಸ್ವಲ್ಪ ಮುಂದಕ್ಕೆ ಹೋಗಿದ್ದೀನಿ ಅಷ್ಟೇ, ಜಾಸ್ತಿ ಮುಂದಕ್ಕೆ ಹೋಗಲಿಲ್ಲ. ವ್ಯೂ ಮಾತ್ರ ಚೆನ್ನಾಗಿರ್ತವೆ. ಒಳಗಡೆ ಗುಹೆ ಥರ ಇದೆ, ಸೊರಂಗ ಮಾರ್ಗ ಥರ ಇದೆ. ಹತ್ತು ಕಡೆಗೆ ಸೊರಂಗ ಏನೇನೋ ಗೊತ್ತಿಲ್ಲ. ಹತ್ತು ಕಡೆ ಮುಂದಕ್ಕೆ ಹೋಗಿಲ್ಲ ಜಾಸ್ತಿ ಅಂದರೆ ನೋಡಿ, ದಾರಿ ಇದೆ, ಇತ್ತ ಕಡೆಯಿಂದ ದಾರಿ ಒಂದಿದೆ. ನನಗೆ ಭಯ ಆಗ್ತಿತ್ತು ಅಂತ ನನಗೆ ಮುಂದಕ್ಕೆ ಹೋಗಲಿಲ್ಲ. ಅದಕ್ಕೆ ಸ್ವಲ್ಪ ಮುಂದಕ್ಕೆ ಹೋಗಿ ಹಂಗೆ ಹೊರಟೋದೆ ಮನೆಗೆ. ನಾನು ಮೇಲೆ ಒಂದು ನೀರಲ್ಲಿ ಒಂದು ಟೆಂಪಲ್ ಇದೆ ಅಂತ ನೋಡ್ತೀನಿ. ಇದು ಕಟ್ಸಿರೋದು ನೇಮೋ ಏನೋ ಹೆಸರು ಗೊತ್ತಿಲ್ಲ ನನಗೆ. ಸಖತ್ತಾಗಿದೆ, ನೋಡ್ತಾ ಇದ್ದೀರಲ್ಲ.
ಮುಂದೆ ಮುಂದೆ ಲೀವ್ ನೋಡ್ತಾ ಇದ್ರು ಲೀವ್ ಚೆನ್ನಾಗಿರುತ್ತಂತೆ. ಜಾಸ್ತಿ ಟೂರಿಸ್ಟ್ ಅವರೇ ಇದ್ದಾರೆ, ಜಾಸ್ತಿ ಬೆಂಗಳೂರಿಂದ ಬಂದಿರೋರೇ ಜಾಸ್ತಿ ಈ ಕಡೆ ಇದ್ದಾರೆ. ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಎಲ್ಲೆಲ್ಲಿಂದನೂ ಬರ್ತಾ ಇರ್ತಾರೆ ಇಲ್ಲಿಗೆ. ಅದಕ್ಕೆ ಇದು ಜಾಸ್ತಿ ಗುಡಿಬಂಡೆ ಅಂದರೆ ಜಾಸ್ತಿ ಫೇಮಸ್ ಅಂದರೆ ಕೋಟೆ, ಗುಡಿಬಂಡೆ ಕೋಟೆ ಅಂತದು. ಕೋಟೆ ಅನ್ನೋದು ನಮ್ಮ ಚೋಳ ಕಾಲದಲ್ಲಿ ಕಟ್ಸಿರೋದಲ್ಲ, ಅದಕ್ಕೆ ಸ್ವಲ್ಪ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ ಕೋಟೆ ಹೆಂಗಿರುತ್ತೆ ಅಂತ. ನನಗೆ ಗೊತ್ತಾಗಲಿಲ್ಲ ಕೋಟೆ ಹೆಂಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ನಾನು ಬಂದಿದ್ದೆ ಕೋಟೆಗೆ. ಆದರೂ ಕೋಟೆ ಸಖತ್ತಾಗಿದೆ. ಕೋಟೆಗೆ ಮುಂದೆ ಹೋಗಿದ್ರೂ ಇನ್ನೂ ವ್ಯೂಸ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟಿಂಗಿಂದ ನಾನು ವೀಡಿಯೋಸ್ ಮಾಡೋಕ್ಕೆ ಇದಾಗುತ್ತೆ. ನಿಮ್ಮ ಸಪೋರ್ಟಿಂಗ್ ಇದ್ರೇ ಸಾಕು ನನಗೆ, ಇನ್ಯಾರ ಸಪೋರ್ಟು ಬೇಡ ನನಗೆ. ನಾನು ಅರ್ಧಕ್ಕೆ ಬಂದಿದ್ದೀನಿ, ಅರ್ಧಕ್ಕೆ ಬಂದ ಮೇಲೆ ಗೊತ್ತಾಯಿತು ಜಾಸ್ತಿ ಸುಸ್ತಾಗ್ತೈತೆ, ಮುಂದಕ್ಕೆ ಹೋಗೋಕ್ಕೂ ಆಗ್ತಾಯಿಲ್ಲ ನನಗೆ, ಜಾಸ್ತಿ ಸುಸ್ತಾಗ್ತೈತೆ. ಆದ್ರೂ ನಮ್ಮ ಫ್ರೆಂಡ್ಸು ಬರ್ತಾಯಿದ್ದಾರೆ, ಅವರು ಇನ್ನೂ ಮೆಲ್ಗೆ ಬರ್ತಿದ್ದಾರೆ. ನಾನೇ ಜೋರಾಗಿ ಹೋಗ್ತಾಯಿದ್ದೀನಿ ಅಂತದೆ, ನನಗೆ ಸುಸ್ತಾಗ್ತೈತೆ, ಹೋಗೋಕ್ಕೂ ಆಗ್ತಾಯಿಲ್ಲ ಬರೋಕ್ಕೂ ಆಗ್ತಾಯಿಲ್ಲ ಅಂತ ಹಂಗಿದೆ ನನಗೆ. ಸಖತ್ತಾಗಿದೆ. ಕೆಳಗಡೆ ಒಂದು ಅಂಜನಾದ್ರಿ ನೋಡಿದೆ, ಇಲ್ಲಿಗೊಂದು ಅಂಜನಾದ್ರಿ ಇದೆ. ಅಂಜನಾದ್ರಿ ಮಾತ್ರ ಚೆನ್ನಾಗಿದೆ, ಆದ್ರೂ ಸಖತ್ತಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಮುಂದಕ್ಕೆ ಹೋಗ್ತಾ ಇದೆ ಇಲ್ಲ ನನಗೆ ನೋಡ್ತಾ ಇದ್ದೀರಲ್ಲ, ನೀವೇ ನೋಡ್ತಾ ಇದ್ದೀರ ನಾನು ಹೆಂಗಾಗೋಗಿದ್ದೀನ. ಕೆಳಗಡೆ ಜಾಸ್ತಿ ಖುಷಿಯಾಗಿ ಬಂದೆ, ಮೇಲಕ್ಕೆ ಬಂದ ಮೇಲೆ ಸ್ವಲ್ಪ ಸುಸ್ತಾಗಿತ್ತು. ಆದ್ರೂ ಓಕೆ ಅಂತ ನಿಮ್ಗೋಸ್ಕರ ಅಂತ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲ ಸಪೋರ್ಟಿಂಗ್ ಇದ್ದರೆ ನಮಗೆ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಬರೋದು. ಯಾಕಂದರೆ ನಿಮ್ಮ ಸಪೋರ್ಟಿಂಗ್ ಇದ್ರೇ ತಾನು ಎಲ್ಲ ವೀಡಿಯೋಸ್ ಮಾಡೋಕ್ಕೂ. ಅದಕ್ಕೆ ನಾನು ನಿಮ್ಮ ಸಪೋರ್ಟಿಂಗ್ ಕೇಳೋದು. ಎಲ್ಲರ ಸಪೋರ್ಟು ಬೇಕು. ಯಾಕಂದರೆ ನನ್ನ ವೀಡಿಯೋ ಎಷ್ಟು ರೀಚ್ ಆಗ್ತಾಯಿದೆ ಅಂತ ನನಗೂ ಗೊತ್ತಾಗಬೇಕಲ್ಲ. ಅದಕ್ಕೆ ನಿಮಗೆ ಏನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ಬೇಜಾರು ಮಾಡ್ಕೊಳಲ್ಲ. ಆದರೂ ನನ್ನ ವಾಯ್ಸ್ ಚೆನ್ನಾಗಿರಲ್ಲ ಅಂತ ನನಗೆ ಗೊತ್ತು. ಆದರೂ ನನಗೆ ನನ್ನ ಭಾಷೆ ಅಂತ ಬಿಡೋಕ್ಕಾಗಲ್ಲ. ಯಾಕಂದರೆ ಒಂದು ಕಾಮೆಂಟ್ ಹೇಳಿದರೆ, ಬ್ರೋ ನೀವು ತೆಲುಗುದಲ್ಲೇ ಮಾಡಿ, ನೀವು ಕನ್ನಡ ನಿಮಗೆ ಕನ್ನಡ ಅಷ್ಟೊಂದು ಬರಲ್ಲ ಬ್ರೋ, ನೀವು ತೆಲುಗುದಲ್ಲೇ ಮಾಡ್ಬೋದಲ್ಲ, ಎಂಥ ವೀಡಿಯೋಸಲ್ಲೇ ತೆಲುಗುದಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ಅವ್ರಿಗೂ. ಯಾಕಂದರೆ ನನ್ನ ಮಾತೃಭಾಷೆ ಅಂತ ನಾನು ಬಿಡೋಕ್ಕೆ ಹೋಗಲ್ಲ. ನನಗೆ ತೆಲುಗು ಬರುತ್ತಂತ ತೆಲುಗುದಲ್ಲೇ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಮಾತೃಭಾಷೆ ಕನ್ನಡ. ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ ಹುಟ್ಟಿರೋದು, ಕನ್ನಡ ಭೂಮಿದಲ್ಲಿ ಹುಟ್ಟಿರೋದು. ನನ್ನ ಮಾತೃಭಾಷೆ ಅಂತೂ ಬಿಡೋಕ್ಕಾಗಲ್ಲ. ಸಾರಿ, ಇದು ಕೇಳಕ್ಕೆ ಹೋಗ್ಬೇಡಿ ನನಗೆ. ಯಾಕಂದರೆ ನನ್ನ ಭಾಷೆನೇ ಕನ್ನಡ ಅಂತ. ಅದಕ್ಕೆ ನಂಗೆ ಕನ್ನಡ ಅಂದರೆ ನನಗೆ ಜಾಸ್ತಿ ಇಷ್ಟ. ನನಗೆ ಕನ್ನಡ ಬರಲ್ಲ ಅಂತ ಹೇಳ್ತೀನಿ, ಆದರೂ ನನಗೆ ಕನ್ನಡ ಅಂದರೆ ನನಗೆ ಇಷ್ಟನೇ. ಈ ಗುಹೆ ಥರ ಇದ್ದೀರಾ ಅಂತ ಗುಹೆ ಥರ ನೋಡ್ತಾ ಇದ್ದೀರಲ್ಲ, ಮುಂದೆ ಅಷ್ಟೇ, ಲಾಸ್ಟಿಗೆ ಅಷ್ಟೇ ಇರೋದು. ಮುಂದಕ್ಕೆ ಇಲ್ಲಿ ಫೋಟೋ ಶೂಟು ವೀಡಿಯೋ ಶೂಟು ಚೆನ್ನಾಗಿರುತ್ತೆ. ಯಾವ್ದಾರ ಮದುವೆ ಅಂಥವ್ರಿಗೆ ಇಲ್ಲಿ ಚೆನ್ನಾಗಿರುತ್ತೆ ಫೋಟೋ ಶೂಟು. ಸಖತ್ತಾಗಿದೆ ಈ ವ್ಯೂ ಮಾತ್ರ. ಯಾವ್ದಾನ ಟೆಂಪಲ್ ಹೋಗಿದ್ರೆ ಅಲ್ಲ ಸ್ತಂಭ ಇರುತ್ತಲ್ಲ, ಹಂಗಿದೆ ಇದು ಸ್ತಂಭ. ನನಗೆ ನೋಡಿ ಎಲ್ಲ ಕಿತ್ತಾಕಿದ್ದಾರಂತೆ, ಯಾರು ಹೇಳ್ತಾ ಇದ್ದಾರೆ ನನಗೆ. ಆವಾಗಲೇ ಎಲ್ಲರೂ ಕಿತ್ತಾಕಿದ್ದಾರೆ. ಏನಕ್ಕೆ ಇಲ್ಲಿ ಕುಡಿಯೋರೇ ಜಾಸ್ತಿ ಬರ್ತಾರಂತೆ ಮೇಲಿಗೆ. ಈ ಕೆಳಗಡೆ ಕುಡಿತಾರೆ, ಯಾರನ್ನ ನೋಡ್ಕೊಂತಾರಂತ ಮೇಲಿಗೆ ಬಂದು ಕುಡಿತಾರೆ. ಮೇಲಿಗೆ ಬಂದ ಮೇಲೆ ಕುಡ್ಕೊಂಡು ಹೊರಟೋಗ್ಬೇಕು. ಇಲ್ಲಿ ಬಂದು ಅಧ್ವಾನ ಮಾಡಿಬಿಟ್ಟು ಹೋಗ್ತಾರೆ. ನಮ್ಮ ಇವಾಗ ಮೇಲಕ್ಕೆ ಹೋಗ್ತಾ ಇದ್ದೀನಿ. ಮೇಲೆ ಪೂಜೆ ನಡೀತಾ ಇದೆ ಅಂದ್ಕೊತಾ ಇದ್ದೀನಿ. ಯಾಕಂದರೆ ಪೂಜೆ ಸೌಂಡ್ ಎಲ್ಲ ಕೆಳಗಡೆಗೆ ಕೇಳಿಸ್ತಾ ಇದೆ, ಪೂಜೆ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಅದಕ್ಕೆ ನಾನು ಏನೋ ಪೂಜೆ ನಡೀತಾ ಇದ್ದೀನೋ ಅಂದ್ಕೊಂತೆ. ನೋಡಿದ್ರೆ ಗೊತ್ತಾಯಿತು ಪೂಜೆನೇ ಆಗ್ತೈತೆ ಇಲ್ಲಿ. ಪೂಜೆನೂ ಏನೋ ಮೇಲೆ ಆಂಜನೇಯ ಸ್ವಾಮಿ ನೀರೆಲ್ಲ ತೊಗೊತಾ ಇದ್ದಾರೆ. ನಾನು ಬಾಟ್ಲಲ್ಲಿ ತಗೊಂಡ್ಮೇಲೆ ಕೇಳಿದೆ, ಆಂಟಿ ಏನಕ್ಕೆ ತೊಗೊಂಡದಂದರೆ ಒಳ್ಳೇದಪ್ಪ ಅಂತ. ನಾನು ಒಂದು ಬಾಟ್ಲ್ ತೊಗೊಂಡು ಬಂದೆ ಮನೆಗೆ. ಇಲ್ಲಿ ಜಾಸ್ತಿ ಜನ ಇದ್ದಾರೆ, ಎಲ್ಲಿಂದನೂ ಬಂದಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಜಾಸ್ತಿ ಜನ ಬಂದಿದ್ದಾರೆ. ಗುಡಿಬಂಡೆ ಕೋಟೆ ಹತ್ರಗೆ ಕೆಳಗಡೆ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಯಾರೋ ಬಲಿ ಏನೋ ನನಗೂ ಗೊತ್ತಿಲ್ಲ. ಏನೋ ಇದು ತಗೊಂಡು ಆಡ್ತಾ ಇದ್ದಾರೆ, ಏನು ನಾಟಕನ ಏನೋ ಅಂತ ಗೊತ್ತಿಲ್ಲ. ನೀವು ನೋಡೋಣ, ನಾವು ನೋಡೋಣ, ನೀನು ನೋಡೋಣ ಬನ್ನಿ. ಎಲ್ಲರೂ ಜಾಸ್ತಿ ಜನನೇ ಇದ್ದಾರೆ. ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರು ಅಲ್ಲಿ ನೀರಲ್ಲಿ ನೀರು ಕುಡಿತಾ ಇದ್ದಾರೆ. ಅಲ್ಲಿ ತಗೊಂಡು ನೀರು ಕುಡಿತಾ ಇದ್ದಾರೆ. ನೀರೆಲ್ಲ ನಾನು ಸ್ವಲ್ಪ ತಗೊಂಡು ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲರೂ. ನಾನು ಹೋಗಿದ್ದೆ, ನಾನು ತಗೊಂಡೆ, ನಾನು ನೀರು ಕುಡಿದೆ. ಸ್ವಲ್ಪ ಜಾಸ್ತಿ ನನಗೆ ನಾಚಿಕೆ ಆಗೈತೆ, ಅದಕ್ಕೊಮ್ಮೆ ಮೇಲೆ ಕೊಲ್ಟೋದೆ. ನಮ್ಮ
ಬಂದರು. ಅಷ್ಟೊತ್ತಿಗೆ ನಾನು ಅಲ್ಲಿ ಕೆಳಗಡೆ ಹೋದರೆ ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು. ಅವರು ಇನ್ನೂ ಅಲ್ಲಿ ಪೂಜೆ ಹತ್ರ ಇದ್ದಾರೆ. ಅದಕ್ಕೆ ನಾನು ಮುಂದಕ್ಕೆ ಹೋಗೋಣ, ಮುಂದೆ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಮೇಲಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲರೂ ಇಲ್ಲಿ ಜಾಸ್ತಿ ಹೆಣ್ಮಕ್ಳೇ ಇದ್ದಾರೆ, ಗಂಡು ಮಕ್ಕಳು ಅಷ್ಟೊಂದಿಲ್ಲ. ಯಾಕಂದರೆ ಇಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಇಲ್ಲಿ ಗಂಡು ಮಕ್ಕಳು ಜಾಸ್ತಿ ಜನ ಬಂದಿಲ್ಲ, ಯಾಕೋ ನನಗೂ ಗೊತ್ತಿಲ್ಲ. ಅದಂತ ನೋಡೋಣ ಅಂತ ಇಲ್ಲಿಗೆ ಬಂದೆ. ಟೆಂಪಲ್ ಹತ್ರ, ಟೆಂಪಲ್ ಏನೋ ನನಗೆ ಗೊತ್ತಿಲ್ಲ. ಟೆಂಪಲ್ ಮಾತ್ರ ಸಖತ್ತಾಗೆ ನೋಡ್ತಾ ಇದ್ದೀರಲ್ಲ, ಹಿಂಗೆ ಮೇಲೆಯಿಂದ ನೋಡ್ತಾ ಇದ್ದೀರ ಗುಡಿಬಣ್ಣೆ ಹಿಂಗೆ ಕಾಣಿಸುತ್ತೆ. ಗುಡಿಬಣ್ಣೆ ಮಾತ್ರ ಸಖತ್ತಾಗಿ ಇದೆ. ಗುಡಿಬಣ್ಣೆ ಚರಿತ್ರೆ ಬಗ್ಗೆ ನಾನು ಕೇಳಕ್ಕೆ ಹೋಗಿಲ್ಲ, ಯಾಕಂದರೆ ಏನನ್ನ ಅಂದ್ಕೊತಾರಂತ ಯಾರೂ ಕೇಳಕ್ಕೆ ಹೋಗಿಲ್ಲ. ಕೇಳಿದರೆ ಯಾರನ್ನು ಹೇಳ್ತಾ ಇದ್ದಾರೋ ನನಗೂ ಗೊತ್ತಿಲ್ಲ. ಇದು ಟೆಂಪಲ್ ಅಂದ್ಕೊತೀನಿ. ಶನಿವಾರ ಅಂತ ತೆಗಿಯೋದು ಟೆಂಪಲ್ಲು. ಇವತ್ತು ಶನಿವಾರ ಅಲ್ಲ, ಅದಕ್ಕೆ ತೆಗ್ದಿಲ್ಲ ಟೆಂಪಲ್. ಅದಕ್ಕೆ ನಾನು ಸುಮ್ಮನೆ ಆಗೋದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ತಂಭ, ನೋಡ್ತಾ ಇದ್ದೀರಲ್ಲ ಸ್ತಂಭ, ಶಿವಂದು ಟೆಂಪಲ್ ಅಂದ್ಕೊತೀನಿ. ಅದಕ್ಕೆ ಶಿವದು ಏನೋ ಇದು ಟೆಂಪಲ್ ಇದೆ. ಅದನ್ನ ಮಾಡಿಕೊಂಡು ಮನೆಗೆ ಹೋದೆ. ಮುಂದೆ ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೆ, ಏನಿಲ್ಲ. ಇದು ಬಾಗಿಲು ನೋಡಿ ಹೆಂಗಿದೆಯೋ. ಟೆಂಪಲ್ಲು ಚೆನ್ನಾಗಿದೆ, ಆದ್ರೂ ಸ್ವಲ್ಪ ಬೋಡಿಸ್ಕೊಂಡ್ಬಿಡಿಸಿ ಎಲ್ಲ ಹಾಳಾಗಿ ಮಾಡಿದ್ದಾರೆ ಟೆಂಪಲ್ಲು. ಹೆಂಗೋ ನಾವು ಟೆಂಪಲ್ ಅಂದರೆ ಜಾಸ್ತಿ ಸ್ವಚ್ಛತೆ ಇಟ್ಕೋಬೇಕು. ಇವಾಗ ಸ್ವಚ್ಛತೆ ಅಂಥದ್ದು ಏನಿಲ್ಲ ಟೆಂಪಲ್ಸ್. ಎಲ್ಲೇ ಆಗಲಿ ಟೆಂಪಲ್ಸ್ದಲ್ಲಿ ಸ್ವಚ್ಛತೆ ಅಂಥದ್ದು ಇಡಲ್ಲ, ಯಾಕೋ ನನಗೂ ಗೊತ್ತಿಲ್ಲ. ನೋಡಿ ಮುಂದೆ ಅಲ್ಲಿ ಟೆಂಪಲ್ ನನ್ನ ಬಗ್ಗೆ ಹೇಳಿದೆ ನೋಡಿ, ಜಾಸ್ತಿ ಅಧ್ವಾನಾಗೆ ಕಿತ್ತಾಗಿದ್ದಾರೆ ಟೆಂಪಲ್ಲು. ಏನು ಟೆಂಪಲ್ಲೋ ಗೊತ್ತಿಲ್ಲ ಅಂತ. ನನ್ನ ಟೆಂಪಲ್ಲು ಅಷ್ಟು ಯಾರು ಕಿತ್ತಾಗಿದ್ದಾರೆ. ಏನು ನಮ್ಮ ಜನಗಳಿಗೆ ಏನಾಗುತ್ತೋ ಕುಡಿದ್ರೆ ಸಾಕು, ಏನೋ ಒಂದು ಆಗುತ್ತೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಗುಹೆ ಥರ ಇದೆ. ನಾನು ಕೆಳಗಡೆ ಹೋಗ್ಬೇಕಂತ ಹೋಗ್ತಾಯಿದ್ದೀನಿ ಇವಾಗ. ನೋಡಿ ಏನೇನೋ ನೇಮ್ಸ್ ಎಲ್ಲ ಏನೋ ಕಷ್ಟ ಬಿದ್ದು ನಮ್ಮ ಪಾಳೆಗರ್ಸ್ ಕಟ್ಟಿಸ್ತಾರೆ ಅದ್ರ ಮೇಲೆ ಲವ್ ಸಿಂಬಲ್ಸ್. ಏನಕ್ಕಪ್ಪ ನಮಗೆ ಲವ್ ಮಾಡೋದೇನಕ್ಕೆ ಅಸಲಕ್ಕೆ? ಒಳಗಡೆ ಹೋಗೋಣ ಬನ್ನಿ, ನಾವು ಎಲ್ಲರೂ ಹೋಗೋಣ. ಸಖತ್ತಾಗಿದೆ, ನಂಗೆ ಖುಷಿ ಆಯಿತು. ನಮ್ಮ ಫ್ರೆಂಡ್ ಒಬ್ಬ ಬಿದ್ದೋದವನು ನನ್ನ ಜೊತೆನೇ ಬಂದ. ಅವ್ನು ಬಿದ್ದೋದ. ಅವನಿಗೆ ಪಾಪ ಅವನು. ನನ್ನ ವೀಡಿಯೋ ಚೆನ್ನಾಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟಿಂಗ್ ಗೈಸ್. ಇಂಥ ವೀಡಿಯೋಸ್ಗೆ ನಾನು ಇಂಥ ವೀಡಿಯೋಸ್ ಜಾಸ್ತಿ ಮಾಡ್ತೀನಿ. ಇಂಥ ವೀಡಿಯೋಸ್ಗೆ ಪ್ಲೀಸ್ ಸಪೋರ್ಟಿಂಗ್. ನಾನು ಚರಿತ್ರೆ ಬಗ್ಗೆ ಕೇಳಬೇಕಂತ ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟಿಂಗ್.